ನಮಸ್ಕಾರ. ಒಂದು ಕ್ಷಣ ಯೋಚನೆ ಮಾಡಿ. ಕಾಗದ ಇಲ್ಲ, ಪೆನ್ ಇಲ್ಲ, ಪ್ರಿಂಟಿಂಗ್ ಪ್ರೆಸ್ ಅನ್ನೋದಂತೂ ದೂರದ ಮಾತು. ಆದರೂ ಸಾವಿರಾರು ಪುಟಗಳ ಜ್ಞಾನವನ್ನ ಸಾವಿರಾರು ವರ್ಷಗಳ ಕಾಲ ಹೇಗೆ ಕಾಪಾಡಲು ಸಾಧ್ಯ? ಇಂದು ವೇದಗಳು ಲಿಖಿತ ರೂಪದಲ್ಲಿಲ್ಲದೆ ಬರೋಬ್ಬರಿ 3000 ವರ್ಷಗಳ ಕಾಲ ಹೇಗೆ ಜೀವಂತವಾಗಿ ಉಳಿದು ಅನ್ನೋ ಅದ್ಭುತ ಕಥೆಯನ್ನ ನೋಡೋಣ. ಅದೇ ಪ್ರಶ್ನೆ ನಮ್ಮ ಮುಂದಿರೋದು. ಅತ್ಯಂತ ಪವಿತ್ರವಾದ ದೊಡ್ಡದಾದ ಒಂದು ಜ್ಞಾನ ಭಂಡಾರವನ್ನ ಒಂದೇ ಒಂದು ಅಕ್ಷರ ಬರೆಯದೆ ಸಾವಿರಾರು ವರ್ಷಗಳ ಕಾಲ ಕಾಪಾಡೋದು ಹೇಗೆ? ಕೇಳೋಕೆ ಅಸಾಧ್ಯ ಅನ್ಸುತ್ತಲ್ವಾ? ಆದ್ರೆ ವೇದಗಳ ವಿಷಯದಲ್ಲಿ ಇದು ಸಾಧ್ಯವಾಗಿದೆ. ಬನ್ನಿ, ಈ ರಹಸ್ಯವನ್ನ ಇವತ್ತು ಒಟ್ಟಿಗೆ ಬಿಡ್ಸೋಣ. ಸರಿ, ಹಾಗಾದ್ರೆ ನಮ್ಮ ಪಯಣ ಶುರು ಮಾಡೋಣ. ಮೊದಲಿಗೆ ವೇದಗಳ ಮೂಲ ಸ್ವರೂಪವೇನು ಮತ್ತೆ ಅದನ್ನ ಬರೆಯದೆ ಇಟ್ಕೊಳ್ಳೋದು ಯಾಕೆ ಅಷ್ಟೊಂದು ದೊಡ್ಡ ಚಾಲೆಂಜ್ ಆಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇದು ಕೇವಲ ನೆನಪಿನಲ್ಲಿ ಜೀವಂತವಾಗಿದ್ದ ಒಂದು ಅಲಿಖಿತ ಜ್ಞಾನದ ಕಥೆ. ಈ ಎಲ್ಲದರ ಮೂಲ ಇರೋದೇ ಶ್ರುತಿ ಅನ್ನೋ ಕಾನ್ಸೆಪ್ಟ್ನಲ್ಲಿ. ಶ್ರುತಿ ಅಂದ್ರೆ ಸರಳವಾಗಿ ಕೇಳಿದ್ದು ಅಂತ. ಅಂದ್ರೆ ವೇದಗಳನ್ನ ಯಾರೋ ಮನುಷ್ಯರು ಕೂತು ಬರ್ದಿದ್ದಲ್ಲ, ಬದಲಿಗೆ ಜ್ಞಾನೋದಯವಾದ ಋಷಿಗಳು ತಮ್ಮ ಆಳವಾದ ಧ್ಯಾನದಲ್ಲಿ ಕೇಳಿಸಿಕೊಂಡ ದೈವಿಕ ಜ್ಞಾನ ಅಂತ ನಂಬಲಾಗತ್ತೆ. ಇದು ಮನುಷ್ಯನ ಬುದ್ಧಿಯಿಂದ ಬಂದಿದ್ದಲ್ಲ, ಬದಲಿಗೆ ನೇರವಾಗಿ ಪ್ರಜ್ಞೆಯಿಂದಲೇ ಬಂದಿದ್ದು. ಇಲ್ಲೇ ನೋಡಿ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಸಾವಿರಾರು ವರ್ಷಗಳ ಕಾಲ ವೇದಗಳನ್ನ ಬರೆಯೋದು ಸಂಪೂರ್ಣವಾಗಿ ನಿಷಿದ್ಧವಾಗಿತ್ತು. ಕಟ್ಟುನಿಟ್ಟಾಗಿ ಅದನ್ನ ಪಾಲಿಸ್ತಾ ಇದ್ರು. ಅಂದ್ರೆ ಆ ಜ್ಞಾನ ಬರೀ ನೆನಪಿನಲ್ಲಿ, ಧ್ವನಿಯಲ್ಲಿ, ಉಸಿರಿನಲ್ಲಿ ಮಾತ್ರ ಜೀವಂತವಾಗಿತ್ತು, ಕಾಗದದ ಮೇಲಲ್ಲ, ಮನುಷ್ಯರ ಪ್ರಜ್ಞೆಯಲ್ಲೇ ಅಚ್ಚಾಗಿತ್ತು. ಹಾಗಾದ್ರೆ ಯಾಕೆ ನಿಷೇಧ? ಯಾಕೆ ಬರಿಬಾರ್ದಿತ್ತು? ಯಾಕಂದ್ರೆ ಪ್ರಾಚೀನ ಋಷಿಗಳಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿತ್ತು. ಬರವಣಿಗೆ, ಅಕ್ಷರಗಳು ವೇದಮಂತ್ರಗಳ ಆತ್ಮವನ್ನ ಹಿಡ್ದಿಡೋಕ್ ಸಾಧ್ಯ ಇಲ್ಲ ಅಂತ. ಅದರ ಸರಿಯಾದ ಸ್ವರ, ಧ್ವನಿಯ ಏರಿಳಿತ, ಉಸಿರಿನ ಸೂಕ್ಷ್ಮತೆ, ಆ ಪವಿತ್ರವಾದ ಲಯ ಇದೆಲ್ಲ ಬರವಣಿಗೆಯಲ್ಲಿ ತರೋಕಾಗಲ್ಲ. ಇಲ್ಲಿ ಪದಗಳಿಗಿಂತ ಅದರ ಕಂಪನವೇ, ಅದರ ವೈಬ್ರೇಷನೇ ಮುಖ್ಯವಾಗಿತ್ತು. ಸರಿ, ಹಾಗಾದರೆ ಬರೆಯದೇ ಇಷ್ಟು ದೊಡ್ಡ ಜ್ಞಾನದ ಸಾಗರವನ್ನ ಹೇಗೆ ಮ್ಯಾನೇಜ್ ಮಾಡಿದ್ರು? ಅದರ ಮೊದಲೇ ಉತ್ತರ ಸಿಗೋದು ಅದರ ಅದ್ಭುತವಾದ ಸ್ಟ್ರಕ್ಚರಲ್ಲಿ. ಹೇಗೆ ಈ ಜ್ಞಾನವನ್ನ ಅಚ್ಚುಕಟ್ಟಾಗಿ ವಿಭಾಗಿಸಿದ್ರು ಅಂತ ನೋಡೋಣ ಬನ್ನಿ. ವೇದಗಳನ್ನ ಮುಖ್ಯವಾಗಿ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಋಗ್ವೇದ ಇದು ಸೃಷ್ಟಿಯ ಬಗ್ಗೆ ಇರುವ ಶ್ಲೋಕಗಳು. ಯಜುರ್ವೇದ ಇದು ಯಜ್ಞ, ಯಾಗಾದಿ ಅಂದ್ರೆ ರಿಚುವಲ್ಸ್ ಬಗ್ಗೆ ಹೇಳುತ್ತೆ. ಸಾಮವೇದ ಇದು ಸಂಪೂರ್ಣವಾಗಿ ಸಂಗೀತಮಯ, ಭಕ್ತಿಗೆ ಮೀಸಲು. ಕೊನೆಯದಾಗಿ ಅಥರ್ವವೇದ ಇದು ಆರೋಗ್ಯ, ಔಷಧಿ ಮತ್ತು ರಕ್ಷಣೆಯ ಬಗ್ಗೆ ಜ್ಞಾನ ಕೊಡುತ್ತೆ. ಇಷ್ಟೇ ಅಲ್ಲ, ಪ್ರತಿಯೊಂದ ವೇದದೊಳಗೂ 4 ಲೇಯರ್ಸ್ ಇವೆ. ಮೊದಲನೇದು ಸಂಹಿತೆ, ಇದು ಮೂಲ ಶ್ಲೋಕಗಳ ಕಲೆಕ್ಷನ್. ಎರಡನೇದು ಬ್ರಾಹ್ಮಣ, ರಿಚುವಲ್ಸ್ ಹೇಗ್ ಮಾಡ್ಬೇಕು, ಅದರ ಅರ್ಥ ಏನು ಅಂತ ವಿವರಿಸುತ್ತೆ. ಮೂರನೇದು ಆರಣ್ಯಕ, ಅಂದ್ರೆ ಕಾಡಿನಲ್ಲಿ ಕೂತು ಮಾಡುವ ಗಹನವಾದ ಚಿಂತನೆಗಳು. ಮತ್ತು ಕೊನೆಯದಾಗಿ ಉಪನಿಷತ್ತು, ಇದು ವೇದಗಳ ತಾತ್ವಿಕ ಸಾರ, ಪರಮಜ್ಞಾನ. ಸ್ಟ್ರಕ್ಚರ್ ಆಯ್ತು. ಆದ್ರೆ ಇದನ್ನ ನೆನ್ಪಿಟ್ಕೊಂಡಿದ್ದು ಹೇಗೆ? ಈಗ ನಾವು ನೋಡಕ್ಕೊಟ್ಟಿರೋದು ಇತಿಹಾಸದ ಅತಿ ದೊಡ್ಡ ಮೆಮರಿ ಸಿಸ್ಟಮ್ ಬಗ್ಗೆ. ಒಂದ್ರೀತಿ ಹ್ಯೂಮನ್ ಸೂಪರ್ ಕಂಪ್ಯೂಟರ್ ಇದ್ದ ಹಾಗೆ. ಅದ್ರ ಪರಿಹಾರ ಕೇಳೋಕೆ ಸಿಂಪಲ್ ಆಗಿ ಕಂಡ್ರೂ ಬಹಳಾನೇ ಆಳವಾಗಿದೆ. ಅದುವೇ ಪರಿಪೂರ್ಣ ನೆನಪಿನ ಶಕ್ತಿ ಮೇಲೆ ಕಟ್ಟಿದ ಒಂದು ಮಾನವ ಸರಪಳಿ. ಜ್ಞಾನವನ್ನ ಕಾಗದದ ಮೇಲೆ ಬರೀಲಿಲ್ಲ, ಬದಲಿಗೆ ಮನುಷ್ಯರ ಪ್ರಜ್ಞೆಯಲ್ಲೇ ಸ್ಟೋರ್ ಮಾಡಿದ್ರು. ಈ ಜ್ಞಾನದ ದೀಪ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಹೇಗೆ ಹರಡಿತು? ಅದಕ್ಕೆ ಕಾರಣ ಗುರು ಶಿಷ್ಯ ಪರಂಪರೆ. ಗುರು ತನ್ನ ಶಿಷ್ಯನಿಗೆ ಸಂಪೂರ್ಣ ಜ್ಞಾನವನ್ನ ಧಾರೆಯೆರೆಯುತ್ತಾನೆ. ಮುಂದೆ ಆ ಶಿಷ್ಯನೇ ಗುರುವಾಗ್ತಾನೆ. ಹೀಗೆ ಜ್ಞಾನದ ಸರಪಳಿ ಎಲ್ಲೂ ಕಟ್ಟಾಗ್ದೆ ನಿರಂತರವಾಗಿ ಹರಿತಾ ಇರುತ್ತೆ. ಆದ್ರೆ ಸಾವಿರಾರು ವರ್ಷಗಳಲ್ಲಿ ಒಂದೇ ಒಂದು ಅಕ್ಷರ ಕೂಡ ಬದಲಾಗದೇ ಇರೋದಕ್ಕೆ ಹೇಗೆ ಸಾಧ್ಯ? ತಪ್ಪುಗಳಾಗಲ್ವಾ? ಖಂಡಿತ ಆಗುತ್ತೆ. ಅದಕ್ಕಾಗಿಯೇ ಒಂದು ಅದ್ಭುತವಾದ ಎರರ್ ಚೆಕಿಂಗ್ ಸಿಸ್ಟಮ್ ಅನ್ನೇ ರೆಡಿ ಮಾಡಿದ್ರು. ಇವತ್ತಿನ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ನ ಎರರ್ ಚೆಕಿಂಗ್ ತರಾನೇ ಒಂದು ಸಣ್ಣ ತಪ್ಪು ಕೂಡ ಮುಂದಕ್ಕೆ ಹೋಗಬಾರದು ಅನ್ನೋದಿದ್ರ ಉದ್ದೇಶ. ಈ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತಿತ್ತು ಅಂದ್ರೆ, ಪಠಣದ ವಿಧಾನಗಳ ಮೂಲಕ. ಮೊದಲು ಪದಪಾಠ, ಅಂದ್ರೆ ಪದಗಳನ್ನ ಒಂದೊಂದಾಗಿ ಹೇಳೋದು. ನಂತರ ಕ್ರಮಪಾಠ, ಜಟಾಪಾಠ, ಹೀಗೆ ಮುಂದುವರೆದು ಅತ್ಯಂತ ಕಷ್ಟಕರವಾದ ಘನಪಾಠದಲ್ಲಿ ಪದಗಳನ್ನ ಮುಂದೆ ಹಿಂದೆ ಕ್ರಿಸ್ ಕ್ರಾಸ್ ಮಾಡಿ ಸಂಕೀರ್ಣವಾದ ಲೂಪ್ಗಳಲ್ಲಿ ಹೇಳ್ತಾ ಇದ್ರು. ಇದು ಮೆದುಳಿಗೆ ಅದೆಷ್ಟು ದೊಡ್ಡ ಕಸರತ್ತು ಅಂದ್ರೆ ಒಂದೇ ಒಂದು ಅಕ್ಷರ ತಪ್ಪಾಗೋಕೆ ಸಾಧ್ಯನೇ ಇರಲಿಲ್ಲ. ಇದರ ಪರಿಣಾಮ 3000 ವರ್ಷಗಳಿಗೂ ಹೆಚ್ಚು ಕಾಲ ವೇದಮಂತ್ರಗಳು ಬಹುತೇಕ ಒಂದೇ ರೀತಿ, ಒಂದಿನೀತು ಬದಲಾಗದೆ ಉಳಿದುಕೊಂಡಿವೆ. ಇದು ಬರೀ ನೆನಪಿನ ಶಕ್ತಿಯಲ್ಲ,
ಇದು ಮಾನವನ ಶಿಸ್ತು ಮತ್ತು ಸಮರ್ಪಣೆಗೆ ಒಂದು ಜೀವಂತ ಸಾಕ್ಷಿ. ಇದು ಕೇವಲ ಒಬ್ಬ ವ್ಯಕ್ತಿಯ ನೆನಪಿನ ಶಕ್ತಿಯ ಕಥೆಯಲ್ಲ. ಈ ಇಡೀ ಜ್ಞಾನ ಪರಂಪರೆಯನ್ನೇ ಯಾವುದೇ ಆಪತ್ತಿನಿಂದ ರಕ್ಷಿಸಿದ ಒಂದು ದೊಡ್ಡ ನೆಟ್ವರ್ಕ್ ಬಗ್ಗೆ ಈಗ ಮಾತಾಡೋಣ. ಇದೊಂದು ರೀತಿ ವಿಕೇಂದ್ರೀಕೃತ ಜ್ಞಾನ ಭಂಡಾರ. ಒಂದು ಲೈಬ್ರರಿ ಬಗ್ಗೆ ಯೋಚನೆ ಮಾಡಿ. ಒಂದು ಜಾಗದಲ್ಲಿರುತ್ತೆ. ಬೆಂಕಿ ಬಿದ್ರೆ, ಪ್ರವಾಹ ಬಂದ್ರೆ ಎಲ್ಲ ನಾಶ. ಆದ್ರೆ ವೇದಗಳ ಪರಂಪರೆ ಹಾಗಲ್ಲ. ಅದು ಡಿಸೆಂಟ್ರಲೈಸ್ಡ್ ಆಗಿತ್ತು. ಜ್ಞಾನ ಒಂದೇ ಪುಸ್ತಕದಲ್ಲಿ, ಒಂದೇ ಜಾಗದಲ್ಲಿ ಇರ್ಲಿಲ್ಲ. ಅದು ಸಾವಿರಾರು ಜನರ ಮನಸ್ಸುಗಳಲ್ಲಿ, ಪ್ರಜ್ಞೆಯಲ್ಲಿ ಹೋಗಿತ್ತು. ಹಾಗಾಗಿ ಅದನ್ನ ನಾಶ ಮಾಡೋದು ಅಸಾಧ್ಯವಾಗಿತ್ತು. ಹಾಗಾದ್ರೆ ವೇದಗಳು ಸಾವಿರಾರು ವರ್ಷ ಉಳಿದಿದ್ದಕ್ಕೆ ಕಾರಣ ಏನು? ಒಂದು, ಅದು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸಾವಿರಾರು ಜನರ ನೆನಪಿನಲ್ಲಿತ್ತು. 2, ಸ್ವತಂತ್ರವಾದ ಗುರು-ಶಿಷ್ಯ ಪರಂಪರೆಗಳು ಅದನ್ನ ಕಾಪಾಡಿದ್ವು. 3, ಪ್ರತಿದಿನ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಅದನ್ನ ಪಠಿಸಲಾಗ್ತಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಪುಸ್ತಕವಾಗಿರ್ಲಿಲ್ಲ, ಜನರ ಉಸಿರಿನಲ್ಲಿ ಬೆರೆತ ಒಂದು ಜೀವಂತ ಕಂಪನವಾಗಿತ್ತು. ಸರಿ, ಈಗ ಕೊನೆಯದಾಗಿ ಈ ಇಡೀ ಸಾಧನೆಯ ಪರಂಪರೆಯ ಬಗ್ಗೆ ನೋಡೋಣ. ಇದು ಮುಗಿದು ಹೋದ ಕಥೆಯಲ್ಲ, ಇವತ್ತಿಗೂ ಜೀವಂತವಾಗಿರೋ ಒಂದು ಸಂಪ್ರದಾಯ. ಒಂದ್ ಮಾತು ಹೇಳತ್ತೆ, ವೇದಗಳು ಪ್ರಾಚೀನ ಗ್ರಂಥಗಳಲ್ಲ, ಅವು ಜೀವಂತ ಕಂಪನಗಳು ಅಂತ. ಇದು ಎಷ್ಟು ಸತ್ಯ ಅಲ್ವಾ? ಇದು ಮ್ಯೂಸಿಯಂನಲ್ಲಿಟ್ಟಿರೋ ಹಳೆ ವಸ್ತುವಲ್ಲ, ಇವತ್ತಿಗೂ ಜನರ ಬಾಯಲ್ಲಿ, ಮನಸ್ಸಿನಲ್ಲಿ, ಆಚರಣೆಯಲ್ಲಿ ಜೀವಂತವಾಗಿದೆ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಿರೋದೇನಂದ್ರೆ, ವೇದಗಳು ಇವತ್ತಿನವರೆಗೂ ಉಳ್ಕೊಂಡಿರೋದು ಒಂದು ಆಕಸ್ಮಿಕ ಅಲ್ಲ. ಇದು ಮಾನವ ಇತಿಹಾಸದಲ್ಲೇ ನಡೆದ ಅತೀ ದೊಡ್ಡ ಸಂರಕ್ಷಣಾ ಪ್ರಯತ್ನಗಳಲ್ಲಿ ಒಂದು. ಇದು ಮನುಷ್ಯನ ಜ್ಞಾನ, ಶಿಸ್ತು ಮತ್ತು ಸಮರ್ಪಣೆಗೆ ಒಂದು ಅದ್ಭುತ ಉದಾಹರಣೆ. ಹೋಗೋ ಮುಂಚೆ ಒಂದು ಪ್ರಶ್ನೆ. ನಮ್ಮ ಇವತ್ತಿನ ಜಗತ್ತಿನಲ್ಲಿ ಇಷ್ಟೇ ಶ್ರದ್ಧೆಯಿಂದ, ಇಷ್ಟೇ ಸಮರ್ಪಣೆಯಿಂದ ಮುಂದಿನ 3000 ವರ್ಷಗಳ ಕಾಲ ಕಾಪಾಡ್ಕೊಂಡು ಹೋಗುವಂಥ ಜ್ಞಾನ ಯಾವುದು ಅಂತ ಅನ್ನಿಸ್ತೆ? ಈ ಪ್ರಾಚೀನ ಪರಂಪರೆಯಿಂದ ನಮ್ಮ ಇಂದಿನ ಡಿಜಿಟಲ್ ಯುಗ ಕಲಿಬೇಕಾದ ಪಾಠವಾದ್ರೂ ಏನು?